ನಮಸ್ಕಾರ. ಎಲ್ಲ ಹೆಂಗಿದ್ದೀರಿ? ಚೆನ್ನಾಗಿದ್ದೀವಿ ಅಂತ ಅನ್ಕೋತೀವಿ. ಅಪ್ಪ, ನೀವು ಅನ್ಕೋಬೋದು ಏನು ನಾಗಕ್ಕ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟವಳಲ್ಲ ಅಂತ ನಿಮಗೆ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ಹೋಗತ್ತಾ ಅಂತ ಹಂಗೆ ಬಂದಿದ್ದೀನಿ ಕಣ್ರಪ್ಪ. ಅದು ಏನು ಅಂದರೆ ಅಪ್ಪ, ಈಗ ಭಾರಿ ಮೋಸ ಜಾಸ್ತಿ ಆಗೋಗಿದೆ ಕಣ್ರಪ್ಪ. ಯಾವುದ್ರ ಬಗ್ಗೆ ಮೋಸ ಅಂದರೆ ಅದೇ ಕೆಲಸ. ಪಾರ್ಟ್ ಟೈಮ್ ಜಾಬು, ಫುಲ್ ಟೈಮ್ ಜಾಬು, ಮನೇಲಿ ಕೂತ್ಕೊ ಕೆಲಸ ಮಾಡೋದು, ವರ್ಕ್ ಫ್ರಮ್ ಹೋಮು ಅಂತ ಭಾರಿ ಮೋಸ ಮಾಡ್ತಾವ್ರೆ. ಅದ್ರ ಬಗ್ಗೆ ಹೊಸಿ ಹೇಳ್ಬಿಟ್ಟು ಹೋಗತ್ತಾ ಅಂದ್ಬಿಟ್ಟು ಹಂಗೆ ಬಂದಾಯಿನಿ ಕಣಪ್ಪ. ಮೊದಲೇದಾಗಿ ಇಂಥ ಕೆಲಸ ಹುಡ್ತಾ ಇರೋರು ಯಾರು ಅಂದರೆ ಸ್ಟೂಡೆಂಟ್ಗಳು ಜಾಸ್ತಿ ಹುಡ್ಕೋರು ಸ್ಟೂಡೆಂಟ್ಗಳು. ಎರಡನೇವರು ಹೌಸ್ ವೈಫು, ಮನೇಲಿ ಇರ್ತಾರಲ್ಲ, ಮನೇಲಿ ಕೂತ್ಕೊಂಡು ನಾನು ಏನು ಮಾಡೋದೆ, ಎರಡು ಕೆಲಸ ಮಾಡ್ಕೊಳ್ಳೋದು ತಾಳು, ಮನೇಲಿ ಕೂತ್ಕೊಂಡಂಗೆ ಹೋಗಬೇಕು, ಆಮೇಲೆ ಒಂದು 2 ಗಂಟೆ ತಮ್ಮ ಕೆಲಸ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡ್ಕೋಬೇಕು ಅನ್ನೋ ಸಣ್ಣ ಆಸೆ. ಅದೇನೋ ಅದರಿಂದ ಏನೋ ಅವರು ದೊಡ್ಡ ಮನೆ ಕಟ್ಕೊಳಕ್ಕಿಲ್ಲ ಅನ್ನೋ ಆಸೆಯಿಂದ, ಇಲ್ಲ ಅವ್ರ ಮನೆ ಕಷ್ಟನೋ ಪರಿಸ್ಥಿತಿಯಿಂದನೋ ಕೆಲಸಕ್ಕೆ ಹುಡ್ತಾ ಇರ್ತಾರೆ. ಆಮೇಲೆ ಹುಡುಕ್ಬೇಕಾದ್ರೆ ಯಾವುದಾದ್ರು ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಬಿಡ್ತಿದ್ರಿ. ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಆಯ್ತಿದ್ರಿ. ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಹೆಸರು, ಆಮೇಲೆ ಜಿಮೇಲ್ ಅಡ್ರೆಸ್ಸು ಎಲ್ಲ ಹಾಕ್ಬಿಟ್ಟು ಲಾಗಿನ್ ಆದ ತಕ್ಷಣ ನಿಮ್ಗೊಂದು ಫೋನ್ ಬರ್ತದೆ. ಏನಂದರೆ ನೀವು ಜಾಬ್ ಹುಡ್ತಾ ಇದ್ದೀರಲ್ವ, ನಿಮ್ಗೆ ಈ ಜಾಬಲ್ಲಿ ಇಂಟ್ರೆಸ್ಟ್ ಇರೋದೋ ಇಲ್ವೋ ಅಂತ ಅಂದ್ಬಿಟ್ಟು ನಾವು ಈ ಕಂಪ್ನಿಯವರು, ಯಾವುದೋ ಒಂದು ಕಂಪ್ನಿಯವರು ಅನ್ಕೊಳ್ಳಿ, ಅವರು ಫೋನ್ ಮಾಡಿರ್ತಾರಲ್ಲ, ನಾವು ಈ ಕಂಪ್ನಿಯವರು, ನೀವು ಈ ಕೆಲಸ ಹಿಂಗಿರ್ತದೆ, ಬರೀ 2 ಗಂಟೆ ಕೆಲಸ ಇರ್ತದೆ, ಅದು ಪಾರ್ಟ್ ಟೈಮು ಅಂದರೆ ಅರ್ಧ ದಿನ. ಪಾರ್ಟ್ ಟೈಮ್ ಅಂದರೆ ಹೊಸಿ ಗಂಟೆ ಟೈಮ್ ಕೂತ್ಕೊಂಡು ಕೆಲಸ ಮಾಡೋದು. ಫುಲ್ ಟೈಮು ಅಂದರೆ ಮಾಮೂಲಿ ಪೂರ್ತಿ ಕೆಲಸ ಇರ್ತದಲ್ಲ, ಬೆಳಗ್ಗೆಯಿಂದ ಸಂಜೆ ಗಂಟೆ ಮಧ್ಯಾಹ್ನ ಆ ಥರ ಹೇಳ್ತಾರೆ. ಪಾರ್ಟ್ ಟೈಮ್ ಕೆಲಸ ಮಾಡಿದ್ರೆ ಒಂದು ದಿನಕ್ಕೆ 450 ರೂಪಾಯಿಂದ 500 ರೂಪಾಯಿ, ಫುಲ್ ಟೈಮ್ ಮಾಡಿದ್ರೆ 1000 ರೂಪಾಯಿ ಅಂತ ಹೇಳ್ತಾರೆ. ನಾವು ಆಸೆಗೆ ಹೋಯ್ತದೆ, ಆಚೆಗೆ ಹೋಗಿ ದುಡಿದ್ರೆ 8 ರಿಂದ 12 ಗಂಟೆ ಟೈಮ್ ದುಡಿಸ್ಕೊತಾರೆ. ಫುಲ್ ಟೈಮ್ ಆದರೆ ಒಂದು ಎಷ್ಟು ಕೊಟ್ಟರು, ಸಣ್ಣ ಪುಟ್ಟ ಕೆಲಸಕ್ಕೂ 12-15 ಕೊಡ್ತಾರೆ. ಆಮೇಲೆ ಪಾರ್ಟ್ ಟೈಮ್ ಮಾಡಿದ್ರೆ ಒಂದು 7-8 ಕೊಡ್ತಾರೆ. ಅದಕ್ಕೆ ಇಲ್ಲೇ ಕೂತ್ಕೊಂಡು ಮಾಡ್ಕೊಂಡ್ರೆ ಹೆಂಗಿದ್ದು, ನಾವು ಅಲ್ಲಿ ಹೋಗ್ಬಿಟ್ಟು ಫುಲ್ ಟೈಮ್ ಮಾಡಿಬಿಟ್ಟು ಹೊಸಿ ಸಂಬಳ ಇಲ್ಲ ಅರ್ಧ ದಿನ ಮಾಡಿದ್ರೆ ಫುಲ್ ಟೈಮ್ ದುಡ್ಡು ಕೊಡ್ತಾರಲ್ಲ ನಾ ಆಸೆಗೆ ಏನು ಮಾಡ್ತಿದ್ರಿ, ಹೋಗಿ ಲಾಗಿನ್ ಆಗ್ಬಿಡ್ತಿದ್ರಿ, ಬರ್ತೀವಿ ಅಂತಲೇ ಹೇಳ್ತಿದ್ರಿ. ಅದಕ್ಕಿಂತ ಮುಂಚೆ ಅವರು ಏನಂತಾರೆ, ದುಡ್ಡು ಕಟ್ಟಬೇಕು ನೀವು ಅಂತ ಹೇಳ್ತಾರೆ. ಹಂಗೆಲ್ಲ ಕಟ್ಟಕ್ಕೆ ಹೋಗ್ಬಿಡಿ ಕಣ್ರಪ್ಪ, ಈಗ ಭಾರಿ ಮೋಸ ನಡೀತಾ ಕೂತವೆ. ಆಮೇಲೆ ಅಂತಾರೆ ನೀವು ದುಡ್ಡು ಕಟ್ಟಬೇಕು ಅಂತ ಹೇಳ್ತಾರೆ. ಒಬ್ಬೊಬ್ರು ಅಂತಾರೆ 1,000 ಕಟ್ಟಬೇಕು, ಒಬ್ಬರು ಒಂದು 700 ರೂಪಾಯಿ ಕಟ್ಟಬೇಕು, ಒಬ್ರು ಅಂತಾರೆ ಮೊದಲು ಬರೀ 100 ರೂಪಾಯಿ ಮಾತ್ರ ಕಟ್ಟಬೇಕು ಅಂತೆಲ್ಲ ಅಂತಾರೆ. ಅದಕ್ಕೆಲ್ಲ ಬಲಿಯಾಗ ಹೋಗಬೇಡಿ ನೀವು. 100 ರೂಪಾಯಿ ಕಟ್ಟಿಸ್ಕೊತಾರೆ. ಆಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಇಸ್ಕೊತಾರೆ. ಏನೇನೋ ಮಾಮೂಲಿ ಅವು ಡಾಕ್ಯುಮೆಂಟ್ಸ್ ಅಂದರೆ ಆಧಾರ್ ಕಾರ್ಡು, ಫೋಟೋ, ಎಲ್ಲ ಐಡೆಂಟಿ ಕಾರ್ಡು ಅಂತ ಇಸ್ಕೊತಾರೆ. ಇಸ್ಕೊಂಡು ಸರಿ. ಆಮೇಲೆ ಇನ್ನೂ ಒಂದು ಅಂತಾರೆ, ಅದಕ್ಕಿಂತ ಮುಂಚೆ ನೀವು ದುಡ್ಡು ಕಟ್ಟಬೇಕಾಯ್ತದ್ರಿ ಜಾಬಿಗೆ ಸೆಲೆಕ್ಟ್ ಆದರೆ ಮಾತ್ರ ಅಂತ. ಅಲ್ಲ ಕಣ್ರಪ್ಪ, ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋದ್ರೆ ಏನು ಮಾಡೋರು, ನಿಮಗೆ ಏನು ಕೆಲ್ಸಕ್ಕೆ ಸ್ಕಿಲ್ ಇದ್ದದೋ, ಅದಿದ್ದದೋ ಇದ್ದಿದ್ದದೋ ಅಂತಾರೆ. 10 ನಿಮಿಷಕ್ಕೆ ಯಾರಾದ್ರೂ ಬರೀ ನಮ್ಮ ಡಾಕ್ಯುಮೆಂಟ್ಸ್ ನೋಡ್ಬಿಟ್ಟು ನಾವು ಕೆಲ್ಸಕ್ಕೆ ಸೆಲೆಕ್ಟ್ ಆಗೋದು ಅಂತ ಹೇಳಾರ. ನಾವು ಬೇರೆ ಕೆಲ್ಸಕ್ಕೆ ಹೋದ್ರೆ ನೀವು ಹೆಂಗೆ ಕೆಲಸ ಮಾಡಿರಿ, ನೀವು ಹೆಂಗೆ ಮಾಡ್ತೀರಿ, ನಿಮ್ಗೆ ಹೆಂಗೆ ಮಾತಾಡಕ್ಕೆ ಬಂದದ್ದು, ನೀವು ಏನು ಕೆಲಸ ಮಾಡಿರಿ, ನೀವು ಏನು ಓದಿದಾರಿ, ಪ್ರತಿಯೊಂದು ಕೇಳ್ತಾರೆ. ಇದಕ್ಕೇನು ಬೇಡವಂತೆ ಕಣ್ರಪ್ಪ. ಇದೆಂತ ಇದು ನೋಡಿ, ಅದೇನು ಬೇಡವಂತೆ. ಆಮೇಲೆ ನೀವು ಕಟ್ಟಬೇಕಾಗಿರೋ ದುಡ್ಡ ನೀವೆಲ್ಲ ಸೆಲೆಕ್ಟ್ ಆದರೆ ಮಾತ್ರ ಅಂದ್ಬಿಟ್ಟು 10 ನಿಮಿಷ ಸೆಲೆಕ್ಟ್ ಮಾಡಿಬಿಡ್ತಾರೆ. ಸರಿಯಾ? 10 ನಿಮಿಷ ಸೆಲೆಕ್ಟ್ ಆಗ್ಬಿಟ್ಟು ನೀವು ಸೆಲೆಕ್ಟ್ ಆಗಿದ್ದೀರಿ, ಈಗ ಫೀಸ್ ಕಟ್ಟಿ ಹಂಗೆ ಹಿಂಗೆ ಕೆಲಸಕ್ಕೆ ಫೀಸ್ ಕಟ್ಟಬೇಕು ಅಂತ ಹೇಳ್ತಾರೆ. ಆಗ ನಮ್ಮ ಫೀಸು ಗೀಜಿಲ್ಲ ಅಂದರೆ ಏನು ಮಾಡ್ತಾರೆ, ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಮೂವ್ ಆಗ್ಬಿಟ್ಟದೆ, ಬೇಕಲೇಬೇಕು, ಐಕಿಲ್ಲ, ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತೀವಿ, ಇಲ್ಲಾಂದರೆ ನೀವು ಪೆನಾಲ್ಟಿ ಕಟ್ಟಬೇಕಾಯ್ತದೆ, 10,000, 15,000, 20,000, 11,000 ಅಂತ ಹೇಳ್ತಾರೆ. ನಾವೇ ಕಟ್ಟೋದ್ರೆ ಇದು ನಮ್ಮ ಕಂಪ್ನಿ ರೂಲ್ಸು ಅಂತಾರೆ. ಇದು ಯಾವಾಗಲೂ ಅವ್ರು ಹೇಳಿರೋಕೆ ಇಲ್ಲ. ಆಮೇಲೆ ದುಡ್ಡು ಕಟ್ಟಬೇಕು ಅಂತಾರೆ ಹೇಳಿರೋಕಿಲ್ಲ. ಆಮೇಲೆ ಅಂತಾರೆ ನಾವು ಹೇಳಿದ್ವಲ್ಲ ಮೊದಲೇ, ನೀವು ಫೋನ್ ಮಾಡ್ಬಿಟ್ಟು ನಾವು ಮೊದಲು ದುಡ್ಡು ಕಟ್ಟಬೇಕು ಅಂತ ಹೇಳಿದ್ವಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾರೆ ಕಣ್ರಪ್ಪ. ಇಂಥಕ್ಕೆ ಯಾವಕ್ಕೂ ಬಲಿಯಾಗಕ್ಕೆ ಹೋಗಬೇಡಿ ನೀವು. ಸ್ಟೂಡೆಂಟ್ಗಳು ಕಳೀತಾರೆ, ತಾವು ಹೆಂಗಿರೋ ಮೊಬೈಲ್ ಅದಲ್ಲ, ಒಂದು 2 ಗಂಟೆ ಟೈಮ್ ಕೆಲಸ ಮಾಡ್ಕೊಳ್ಳೋದ, ನಾವೇ ಹಾಸ್ಗಿಸ್ ಮಾಡ್ಕೊಳ್ಳೋದ, ಓದ್ತಾ ಅಂತ ಆಸೆ ಪಡ್ಕೊತೇವೆ. ಆಮೇಲೆ ಈ ಆಸೆಗೆ ಅವರು ಕಾಲ್ಗಿಲೇಜ್ ಫೀಸು, ಇಲ್ಲ ಎಕ್ಸಾಮ್ ಫೀಸು, ಅದು ಇದು ಅಪ್ಪ ಅಮ್ಮ ತಿನ್ನಕ್ಕೂನ ಕೊಟ್ಟಿರೋ ದುಡ್ಡು ತಕ್ಕ ಕಟ್ಟಿಬಿಡ್ತೇವೆ. ಅಂಥವಕ್ಕೆಲ್ಲ ಹಿಂಗೆ ಎದುರಿಸಿದ್ರೆ ಅವ್ರು ಏನು ಮಾಡಬೇಕು, 10,000 ಕಟ್ಟಬೇಕು, ಇಲ್ಲ ಆಧಾರ್ ಕಾರ್ಡು ಬ್ಲಾಕ್ ಮಾಡ್ತೀವಿ ಅಂದರೆ ಅವ್ರು ಯಾಕೆ ತಾನೇ ಹೇಳ್ಬೇಕು. ಮನೇಲಿ ಹೇಳಿದ್ರೆ ಬೈತಾರೆ, ಆಚೆಗೆ ಹೇಳೋಕ್ಕಾಯ್ಕಿಲ್ಲ. ನಾವು ಏನು ಮಾಡಬೇಕು ಹೇಳಿ. ಇಂಥವೆಲ್ಲ ಬಾಯಿಯ ಜಾಸ್ತಿ ಆಗ್ಬಿಟ್ಟವೆಪ್ಪ. ದಯಮಾಡಿ ಯಾರು ಇಂಥ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ. ನೀವು ಮೈ ಬಗ್ಸಿ ದುಡಿದ್ರೆ ಮಾತ್ರ ನಿಮ್ಮ ಸಂಬಳ. ಇಂಥವೆಲ್ಲ ನೆಚ್ಕೊಳಕ್ಕೆ ಹೋಗ್ಬೇಡಿ ಕಣ್ರಪ್ಪ. ಎಲ್ಲೋ ಸತ್ಯೋ ಇದವೋ ಇಲ್ವೋ ಗೊತ್ತಿಲ್ಲ, ಆದರೆ ಬಂದಿರೋವೆಲ್ಲ 100ಕ್ಕೆ 200% ಸುಳ್ಳು ಹೇಳ್ತಾರೆ. ನಮ್ಮದು ಜೆನ್ಯೂನ್ ಆಗಿರೋ ಹ್ಯಾಪು, ನಂಬಂಥ ಹ್ಯಾಪು ಅಂತ. ಅದು ಜೆನ್ಯೂನ್ ಇಲ್ಲ, ಏನೂ ಇಲ್ಲ, ಮಣ್ಣು ಮಸಿ. ಸುಮ್ಮನೆ ಬಡವ್ರ ತಾವು ದುಡ್ಡು ಕಿತ್ತಾಕೋದು. ಅವ್ರಿಗೂ ಒಂಚೂರು ಮನಸ್ಸತ್ವ ಕರುಣೆ ಇದ್ದಿದ್ರೆ ಓದೋ ಮಕ್ಳು ತಾವೆಲ್ಲ ದುಡ್ಡು ಕಿತ್ಕೊಂಡವ್ರು ಜೀವನ ಮಾಡಬೇಕಾಗಿಲ್ಲ. ಸ್ಟೂಡೆಂಟ್ಗಳು ಕೊಟ್ಟಿರೋ 100 ರೂಪಾಯಿ ದುಡ್ಡು ಮಡಿಕೊಂಡಿರ್ತವೆ, ಇಲ್ಲ ಎಕ್ಸಾಮ್ ಫೀಸ್ ಕೊಡ್ತವೆ. ಅದೇ ಕಟ್ಬಿಟ್ಟು ಏನು ಮಾಡೋವು, ಎಕ್ಸಾಮ್ ಫೀಸ್ಗೆ ಏನು ಮಾಡೋವು, ಮನೇಲಿ ಕೇಳಿದಾಗ ಕಟ್ಟಿದ್ನಲ್ಲ ಕೊಟ್ಟನಲ್ಲ ಏನು ಮಾಡಿದೆ ಅಂತ ವೈಕ್ರು ಹಾಕೊಂಡು ಗುಂತಾರೆ. ಆಮೇಲೆ ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತೀನಿ ಅಂದರೆ ಯಾಕೆ ಭಯ ಇಕ್ಕಿಲ್ಲ, ಎಲ್ಲರಿಗೂ ಭಯ ಆಯ್ತಾನೆ. ಅವು ಯಾರು ಕಷ್ಟ ಹೇಳ್ಕೋಬೇಕು. ಆಮೇಲೆ ಹೆಂಗಸರು ಮನೇಲಿ ಇರ್ತಾರಲ್ಲ, ಮಾಮೂಲಿ ವೈಫ್, ಹೋಮ್ ವೈಫು, ಅದೇನೋ ಹೌಸ್ ವೈಫು, ಆ ವೈಫ್ಗಳು ಏನು ಮಾಡಬೇಕು, ಗಾಡಿದಿರ್ಗೆ ಹೇಳಿದ್ರೆ ಬೈತಾರೆ, ರೌದಿರ್ಗೆ ಹೇಳಿದ್ರೆ ಬೈತಾರೆ. ನೀವು ತಿನ್ಕೊಂಡು ಸುಮ್ ಕೂತ್ಕೊಳ್ಳೋಕೆ ಏನು ನಿಮಗೆ ಇಂಥವೆಲ್ಲ ಆದ್ರ ಕೆಲಸನೆಲ್ಲ ನೀವು ಯಾಕೆ ಮಾಡಿದ್ರಿ, ಸುಮ್ಮನೆ ದುಡ್ಡು ಕಟ್ಟೋ ಕೆಲಸ ಎಲ್ಲ ಅಂತಾರೆ.
ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಕಣ್ರಪ್ಪ. ಏನು ನೀವು ಅದು ಇನ್ಸ್ಟಾಲ್ ಮಾಡಲಿಕ್ಕೆ ಹೋಗ್ಬೇಡಿ. ಗೊತ್ತಿಲ್ಲದೆ ಆ್ಯಪ್ಗಳ ನೀವು ಯಾವ್ದು ಇನ್ಸ್ಟಾಲ್ ಮಾಡಬೇಡಿ ನಿಮ್ಮ ಮೊಬೈಲಲ್ಲಿ. ಆಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಅಂತ ಯಾರು ಕಳ್ಸೋಕ್ಕೆ ಹೋಗ್ಬೇಡಿ. ಇಂಥ ಸಾಹಸ ಕೈ ಹಾಕಕ್ಕೆ ಹೋಗ್ಬೇಡಿ ಕಣ್ರಪ್ಪ. ನೀವು ದುಡಿಬೇಕು ಮುಟ್ಬೇಕು ಅಂದರೆ ಅಚ್ಚುಕಟ್ಟಾಗಿ ಆಚೆಗೆ ಹೋಗಿ ದುಡ್ಕೊಂಡು ಬನ್ನಿ. ಇಲ್ಲ ಅಂದರೆ ನಂಬಂತೆವು ಇದ್ದರೆ. ನನಗಂತೂ ಯಾವ ಗೊತ್ತಿಲ್ಲ. ನನ್ನ ಕಡೆ ನಾವೆಲ್ಲ ಬರೀ ಸುಳ್ಳೆಯ. ಅವು ಯಾರು ಗೊತ್ತಿದ್ರೆ ಮಾತ್ರ ಕೈ ಹಾಕಿ, ಗೊತ್ತಿಲ್ಲದೆ ಮಾತ್ರ ಯಾರು ಕೈ ಹಾಕಕ್ಕೆ ಹೋಗ್ಬೇಡಿ. ಏನೋ ಫ್ರೆಂಡ್ಸ್ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂದ್ಬಿಟ್ಟು ಕೈ ಅಂತ ಹಾಕಕ್ಕೆ ಹೋಗ್ಬೇಡಿ ಕಣ್ರಪ್ಪ. ಎಲ್ಲ ಬರೀ ಇಂಥ ಮೋಸ್ಕರ ಆ್ಯಪ್ಗಳೇ ತುಂಬವೆ. ಮೋಸ 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 ಬರೀ ಮೋಸಗಳು. ಏನು ಮಾಡಬೇಕು ಇಂಥ ಆ್ಯಪ್ಗಳಿಗೆಲ್ಲ, ಇಂಥ ಜನಗಳಿಗೆಲ್ಲ ಏನು ಮಾಡಬೇಕು? ಅವರು ಅಂಥ ಸಣ್ಣ ಪುಟ್ಟ ಇರೋರ್ನೆಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆಲ್ಲ ಕಿತ್ಕೊಂಡು ತಿನ್ಕೊಬಿಡೋದು. ಅವರು ಕುತ್ಕೊಂಡು ಚೇರ್ ಮೇಲೆ ಎ ಸಿ ರೂಮಲ್ಲಿ ಕುತ್ಕೊಳ್ಳೋದು. ನಾವು ಕಷ್ಟಪಟ್ಟು ಕೆಲಸ ಸಿಗ್ತದಲ್ಲ, ಏನಾದ್ರು ಮಾಡ್ಕೊಳಕ್ಕಾಗ್ತದೆ ಅಂದ್ಬಿಟ್ಟು ಕೆಲಸ ಸಿಗ ಆಸೆಗೆ ಕಟ್ಟುಬಿಟ್ರು, ಸಾಲಗಿಲ್ಲ ಮಾಡಿ ಸೋಲ ಮಾಡಿ. ಆಮೇಲೆ ಏನು ಮಾಡೋದು? ಆಮೇಲೆ ಅಂತಾರೆ ನಮ್ಮದು ಕೆಲಸ ಮುಗೀತು, ಇನ್ನು ನಮ್ಗೆ ಹೆಚ್ಚಾರು ಅಂತಾರೆ. ಅವರು ಕೆಲಸ ಮುಗೀತು, ಅವ್ರಿಗಿಂತ ಸೀನಿಯರು. ಕೆಲಸ ಮುಗೀತು, ಅವ್ರಿಗಿಂತ ಸೀನಿಯರ್ ಅಂದ್ಬಿಟ್ಟು ದುಡ್ಡು ಜಾಸ್ತಿ ಮಾಡ್ಕೊಳ್ತಾರೆ. ಸುಮ್ಮನೆ ಉದಾಹರಣೆಗೆ ಇವರು ಫೋನ್ ಮಾಡಿ ಬೆಂಡೆತ್ತಿದ್ರಲ್ಲ, ಕೆಲಸ ಕೊಡ್ತೀವಿ ಅಂತ ನಾವು ಲಾಗಿನ್ ಆದ್ಮೇಲೆ ಅವ್ರಂತಾರೆ 100 ರೂಪಾಯಿ ಅಂತ, ಅವ್ರ ಮುಂದೆ ಅಂತಾರೆ 200 ರೂಪಾಯಿ 300 ರೂಪಾಯಿ ಅಂತ, ಇನ್ನು ಅತ್ತ ಮುಂದಿನ ಇರ್ತಾರೋ 1000 ರೂಪಾಯಿ ಅಂತ. ಆಮೇಲೆ ಇನ್ನೂ ಒಂದು ಇವ್ರ ಆಟ ಕ್ವಾಟ್ಲ ಏನು ಅಂದರೆ ಇದು ಕಣಪ್ಪ, ಇದು ಏನಂತಾರಲ್ಲ, ಅದೇನೋ ಹತ್ತಾಗ ಮಾಡ್ತಾ ಹೋಯ್ತು, ತಳಿಗೆ ಹಾಕಿಸ್ಕೊತೀರಿ. ಈಗ ಕಟ್ಬಿಟ್ಟು 20 ನಿಮಿಷಕ್ಕೆ ವಾಪಸ್ ಕೊಟ್ಬಿಟ್ಟಾರಂತೆ ದುಡ್ಡ. ಅದು ಯಾಕೆ ಕಟ್ಸ್ಕೋಬೇಕು ಆ ಬ್ಯಾಂಕೋಕ್ಕೆ? 20 ನಿಮಿಷಕ್ಕೆ ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ವಾಪಸ್ ಕೊಟ್ಬಿಡೋದಂತೆ. ಆಮೇಲೆ ಇವ್ರು ಅಕೌಂಟ್ ನಂಬರ್ ಕೊಡೋಕ್ಕಿಲ್ಲ, ಸ್ಕ್ಯಾನರ್ ಕಳಿಸೋದು. ಹುಷಾರು, ಯಾವುದಕ್ಕೂ ನೀವು ಹುಷಾರಾಗಿರಿ. ದುಡ್ಡು ಕಟ್ಟಕ್ಕೆ ಹೋಗಬೇಡಿ. ದುಡ್ಡು ಸಂಪಾದನೆ ಮಾಡೋದು ಭಾರಿ ಕಷ್ಟ. ನಾವು 1-2 ಕಾಸು ಸಂಪಾದನೆ ಮಾಡೋದು ಅಂದ್ಬಿಟ್ಟು ಮನೇಲಿರೋ ಉಳಿದಿರೋ ಪಡೆದಿರೋ ಕಾಸು ಚಿಲ್ಲರೆ ಐಕಿ ಮಡಿಕೊಂಡು ನಾಳೆ ಮಾಡ್ಕೊತೀವಿ. ಆಮೇಲೆ ವಿದ್ಯಾರ್ಥಿ ಸ್ಟೂಡೆಂಟ್ಗಳು ಅವರು ಅಷ್ಟೇ ನೀವು ದಯಮಾಡಿ ಎಕ್ಸಾಮ್ ಫೀಸ್ ಎಲ್ಲ ಕಟ್ಟಕ್ಕೆ ಹೋಗ್ಬಿಡಿ ಕಣ್ರಪ್ಪ. ಅವ್ರು ಏನು ಮಾಡಬೇಕು? ಬರೀ ಮಾಡಿ ಒಸಿ ಎದುರ್ಸಕ್ಕಿಲ್ಲ ಅಂತೆ. ಈಗ ನಡೀತಾರದೇ ಅದು, ಭಾರಿ ಎದುರಿಸ್ತಾ ಕೂತಾರೆ ಮೈಕ್ಳುಗಳಿಗೆಲ್ಲ. ನೀವು ಕಟ್ಟಲಿಲ್ಲ ಅಂದರೆ ನಿಮ್ದು ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತೀವಿ, ಇಲ್ಲ 10,000 ಫೀಸ್ ಕಟ್ಟಿ, ಇದು ನಮ್ಮ ಕಂಪ್ನಿ ರೂಲ್ಸು, ನಾವು ಬರೋಣ ಅಂತ ಸ್ಕಿಪ್ ಮಾಡ್ತೀವಲ್ಲ, ಅದಕ್ಕೆ 10,000. ಅದು ಯಾವ ಹುಚ್ಚು ಅವ್ರಿಗೆ? ನಮಗೆ ಹುಚ್ಚು, ಅವ್ರಿಗೇನು ಸಂಪಾದನೆ ಮಾಡೋದು. ಮೋಸ ಮಾಡಿ ಇವೆಲ್ಲ ಹಗಲು ಕಳ್ಳರು ಅಂತಾರಲ್ಲ ಅಂತೆಯವರು. ಕಣ್ಣು ಎದುರಿಗೆ ಮೋಸ ಮಾಡ್ತಾರೋರು. ನಿಜವಾದ ಕಳ್ಳರು ಅದು ಇದು ಲೂಟಿ ಮಾಡಿ ರಾತ್ರಿ ಹೊತ್ತು ಕತ್ಕೊಳ್ತಾರೆ. ಹಂಗೆಲ್ಲ ಕಣ್ಣು ಎದುರಿಗೆ ನಮ್ಮ ಮುಂದೆ ನಿಂತ್ಕೊಂಡೆ ಮೋಸ ಮಾಡೋರು. ಒಂದು 4-5 ನಂಬರ್ ಇಟ್ಕೊಂಡಿರ್ತಾರೆ ಅವರು. ಬೇರೆ ಅವ್ರ ಕೈ ಫೋನ್ ಮಾಡಿಸೋದು, ಹಂಗೆ ಎದುರಿಸೋದು ಹಿಂಗೆ ಎದುರಿಸೋದು. ದಯಮಾಡಿ ಅಂತ ಕೆಲಸ ಕೈ ಹಾಕಕ್ಕೆ ಹೋಗ್ಬಿಡಿ ಅಂತ ಪರಿಸ್ಥಿತಿನ ತಂದಿಟ್ಕೊಳ್ಳಬೇಡಿ. ಆಮೇಲೆ ಒಂಥರ ಮೆಂಟಲಿ ಟಾರ್ಚರ್ ಆಗುತ್ತದೆ, ಮಾನಸಿಕ ಕಿರುಕುಳ. ಆಮೇಲೆ ಅವರು ದುಡ್ಡು ಕೊಡಿ ಅಂತ ಟಾರ್ಚರ್ ಕೊಡೋದು. ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತೀವಿ, ಇಲ್ಲ ಹಂಗೆ ಹಿಂಗೆ ಅಂತ ಎಲ್ಲಕ್ಕೂ ನಮ್ಮ ಮೇಲೆ ಹಾಕ್ಬಿಡೋದು. ಅವ್ರು ಹೇಳಿರೋಕ್ಕೆಲ್ಲ ಕಾಸು ಕಟ್ಟಬೇಕು ಅಂತ ಮೊದಲು ಬರೀ ಕೆಲಸದ ಬಗ್ಗೆ ವಿವರಿಸೋದು, ಸಂಬಳದ ಬಗ್ಗೆ ಹೇಳೋದು ಎಲ್ಲ ಹೇಳ್ತಾರೆ. ಎಲ್ಲ ಅಷ್ಟಲ್ಲಿ ಹೇಳ್ತಾರೆ, ಎಲ್ಲ ಆಯಿತು. ಆಮೇಲೆ ನಾವು ಬರಲ್ಲ, ನಮ್ಮ ದುಡ್ಡಿಲ್ಲ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಮೂವ್ ಮಾಡಿಬಿಟ್ಟಿದ್ದೀವಿ, ಹಿಂಗಿಲ್ಲ ಇದ್ರೆ ಇದು ಕಂಪ್ನಿ ರೂಲ್ಸು, ನಿಮ್ಮ ಆಧಾರ್ ಬ್ಲಾಕ್ ಮಾಡ್ತೀವಿ, ಹಂಗೆ ಬ್ಲಾಕ್ ಮಾಡ್ತೀವಿ ಅಂತ. ಇದು ಯಾವ ನ್ಯಾಯ? ಇದೇನು ದೇವ್ರ ಮೆಚ್ಚನ ಹೇಳಿ ಇಂಥ ಕೆಲಸಗಳನ್ನೆಲ್ಲ ಮಾಡಿದ್ರೆ ಅವರು ಹೊಟ್ಟೆಗೆ ಹಣ್ಣು ತಿನ್ನಲ್ಲ, ಅದು ಇದು ತಿಂತವೆ. ಅದಕ್ಕೆ ಇಂಥ ಕೆಲಸ ಮಾಡೋದು. ಇಂಥ ಹೆಸರು ಹೇಳ್ಕೊಂಡು ದೊಡ್ಡದಾಗಿ ಕಂಪ್ನಿ ಅಂತ ಬೇರೆ ಹೆಸರು ಇಟ್ಕೊಂಡು ಸಂಪಾದನೆ ಮಾಡಬೇಕು. ಇವ್ರದ್ದು ಒಂದು ಜನ್ಮನ ಹೇಳಿ ಇಂಥ ಬಳ್ಳೆಲ್ಲ ಬಾಳೋದು. ಅಚ್ಚುಕಟ್ಟಾಗಿ ಮರ್ಯಾದೆಯಿಂದ ದುಡ್ಕೊಂಡು ಬಾಳಬೇಕು ಯಾರು ಆದ್ರೂ ಅಲ್ವಪ್ಪ. ಕಷ್ಟಪಟ್ಟು ದುಡ್ಕೊಂಡು ತಿಂದರೆ ಅವ್ರ ಮೈಗೆತ್ತದು. ಇಂಥ ಕೆಲಸ ಎಲ್ಲ ಮಾಡ್ತಿದ್ರೆ ಎಲ್ಲರೂ ಯಾಕಪ್ಪ ಬಡವರಾಗಿ ಇರ್ಬೇಕಾಯ್ತು? ಎಲ್ಲ ಉದ್ದುದ್ದರಾಗಿ ಹೆಸರು ಮೇಲೆ ಆರಾಮಾಗಿ ಕೂತ್ಕೊಳ್ಳೋರು ಅಲ್ಲ. ನಾವೆಲ್ಲ ಎತ್ಕೇಳಿ ಹಿಂಗೆ ಇರೋದು. ನಾವು ಅಚ್ಚುಕಟ್ಟಾಗಿ ನಾವು ದುಡ್ಕೊಂಡು ತಿಂತೀವಿ, ಅದಕ್ಕೆ ನಾವು ಅಲ್ಲೇ ಕೂತಿರೋದು ಅಂತ ಕಿತ್ತೊಂದು ಮುಂಡೆವು. ಏನಾರು ಅಲ್ಲಿ ಅಂಥ ಕೆಲಸ ಮಾತ್ರ ಮಾಡಕ್ಕೆ ಹೋಗ್ಬಾರ್ದು. ಮನೆ ಹಾಳು ಮುಂಡೆ ಕೆಲಸವ ಇದೇ ಥರ ಕಣಪ್ಪ. ನಮ್ಗೆ ಯಾರೋ ಸ್ವಲ್ಪ ಪರಿಚಯ ಆಗಿದ್ರು, ಅವರು ಹೇಳ್ತಿದ್ರು ಏನಂತ ಅಂದರೆ, ಅವರು ಏನು ಮಾಡ್ಬಿಟ್ಟವ್ರೆ, ಪಾರ್ಟ್ ಟೈಮ್ ಜಾಬ್ ಮಾಡಿದೆ ಮನೇಲಿ ಕೂತೀನಲ್ಲ ಅಂದ್ಬಿಟ್ಟು ಹಿಂಗೆ ಮಾಡಕ್ಕೆ ಹೋಗ್ಬಿಟ್ಟು ಎಷ್ಟು 1.5 ಲಕ್ಷ ಕಳ್ಕೊಂಡವ್ರೆ ಕಣ್ರಪ್ಪ. 1 ರೂಪಾಯಿ 2 ರೂಪಾಯಿ ಎಲ್ಲ 1.5 ಲಕ್ಷ. ಉಂದಂಗಲ್ಲ ತಿಂದಂಗಲ್ಲ. ಅವರು ಗೈಕೊಂಡು ಮಡಿಕೊಂಡಿದ್ರು. ಸ್ವಲ್ಪ ದಿವಸ ಗಂಟೆ ಕೆಲಸ ಬಿಟ್ಬಿಟ್ರು ಏನೋ ಕಾರಣದಿಂದ. ಪಾಪ ಗೈಕ ದುಡ್ಕೊಂಡು ಮಡಿಕೊಂಡಿದ್ರ, ಮನೇಲಿ ಏನೋ ಕೆಲಸ ಮಾಡೋದ ಅಂದ್ಬಿಟ್ಟು ಅಕೌಂಟಲ್ಲಿ ಮಡಿಕೊಂಡಿದ್ರು. ಇವರು ಮಾಮೂಲಿ ಕಳಿಸ್ಕೊಂಡ್ರು, ಹಂಗೆ ರೀಫಂಡ್ ಮಾಡ್ತೀವಿ, ಅದಕ್ಕೆ ಬಡ್ಡಿ ಸೇರಿಸ್ಕೊಡ್ತೀವಿ, ನಮ್ಮ ಬಿಸ್ನೆಸ್ ಇದು ರೂಲ್ಸ್ ಇದು ಹಂಗೆ ಹಿಂಗೆ ಅಂತ ಏನೇನೋ ಮಾಡಿದ್ರು. ಕೆಲಸ ಹೇಳೋದೇ ಒಂದು, ಇಲ್ಲಿ ಇವ್ರು ಮಾಡೋದೇ ಇನ್ನೊಂದು. ಆ ಥರ ಮಾಡಿಬಿಟ್ಟು 1 ಲಕ್ಷ ನೇ ಮಾಡ್ಕೊಂಡವ್ರೆ. ಇನ್ನೊಂದ್ಸರಿ ಅದೇನೋ ಫಾರ್ಮ್ ಫಿಲ್ ಮಾಡ್ತಾರಲ್ಲ, ಫಾರಮ್ ಫಿಲ್ಲು ಅಂಥ ಕೆಲಸವಂತೆ. ಅಂಥ ಕೆಲಸ ಏನು ಮಾಡೋರೆ, ಮೊದಲೇ ರೂಲ್ಸ್ ಹೇಳಿದ್ರಂತೆ. ಏನು ರೂಲ್ಸ್ ಅಂದರೆ, ನೀವು ತಪ್ಪು ಮಾಡೋಂಗಿಲ್ಲ, ತಪ್ಪು ಮಾಡಿದ್ರೆ ಇದಾಗೋಯ್ತದೆ ಅಂತ. ತಪ್ಪು ಮಾಡಿದ್ರೆ ನಾವು ದುಡ್ಡು ಇಸ್ಕೊತೀವಿ ಅಂತ. ಆಮೇಲೆ ನೀವೇ ದುಡ್ಡು ಫೀಸ್ ಕಟ್ಟಬೇಕಾಯ್ತದೆ ಅಂತ. ಪಾಪ ಅವ್ರಿಗೆ ಆಗಲಿಂದ ಕೆಲಸದಲ್ಲಿ ಇದಿತ್ತು, ಎಕ್ಸ್ಪೀರಿಯನ್ಸ್ ಇತ್ತು. ಅವ್ರ ಹತ್ರ ಏನು ಮಾಡ್ತಿಲ್ಲ, ಹೆಚ್ಚುಕಟ್ಟೆ ಕೆಲಸ ಮಾಡೋರು. ಅವ್ರು ಏನು ಮಾಡಿದ್ರು, ಅವ್ರ ಕೆಲಸ ಮೇಲೆ ಅವ್ರು ನಂಬಿಕೆ ಇತ್ತಲ್ಲ, ಸರಿ ಅಂದ್ಬಿಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಇವರು ಫಾರ್ಮ್ ಫಿಲ್ ಮಾಡಿ ಕೊಡೋದು, ಅವರು ಕಳಿಸೋದು ವಾಪಸ್ಸು. ಈ ಫಾರ್ಮಲ್ಲಿ ತಪ್ಪಾದರೆ ನೀವು ದುಡ್ಡು ಕಟ್ಟಬೇಕಾಯ್ತದೆ ಅಂತ. ಇನ್ನೂ ಒಂದು ಫಾರ್ಮ್ ಫಿಲ್ ಮಾಡಿ ಕಳಿಸೋದು, ಇಲ್ಲಿ ತಪ್ಪು ಮಾಡಿದರೆ ನೀವೇ ದುಡ್ಡು ಕಟ್ಟಬೇಕು ಅಂತ. ರೂಲ್ಸ್ ಏನು, ನೀವೇನಾದ್ರು ತಪ್ಪು ಮಾಡಿದ್ರೆ ನೀವೇ ನಮ್ಗೆ ದುಡ್ಡು ಕೊಡಬೇಕು ಅಂತ. ಆದರೆ ಇಲ್ಲಿ ಒಂದು ಏನಿತ್ತು ಅಂದರೆ ಎಡಿಟ್ ಆಪ್ಷನ್ ನಮಗೆ ತೋರಿಸಲ್ಲ. ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಅವ್ರು ಮಾಡ್ತಾರಲ್ಲ, ಆವಾಗ ಅವ್ರು ಎಡಿಟ್ ಆಪ್ಷನ್ ಬರ್ತದೆ. ಅದು ಇವ್ರಿಗೆ ಹೆಂಗೆ ಗೊತ್ತಾಯ್ತು ಅಂತೀರಾ, ಇವ್ರು ಭಾರಿ ಬುದ್ಧಿವಂತರು.
ಇವರು ಮಾಡಬೇಕಾದ್ರೆ ಕೆಲಸವ ಎಲ್ಲನೂ ಫೋಟೋ ತಗೋತಕ ಮಡಿಕೊಂಡಿದ್ರಂತೆ. ನಾನು ಹಿಂಗೆ ಮಾಡೀನಿ, ಇವ್ರು ಕಳ್ಸೋಗಿದ್ದು ಹೆಂಗೆ ಕಳ್ಸೋದು ಅಂತ ಅಂದ್ಬಿಟ್ಟು ಅವರು ಕೆಲಸ ನಮ್ಮ ಮಾಡಲ್ಲ ಅಂದ್ಬಿಟ್ರಂತೆ. ಹಾಗೆ ಏನು ಮಾಡೋದಂತೆ ಗೊತ್ತಾ, ನೀವು ಕೆಲಸ ಹೆಂಗೆ ಸ್ಕಿಪ್ ಮಾಡಿರಿ, ಇದು ಕಂಪ್ನಿ ರೂಲ್ಸು, ನೀವು ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಬ್ಲಾಕ್ ಮಾಡ್ತೀವಿ, ನೀವು ಕಟ್ಟಲೇಬೇಕಾಯ್ತದೆ, ದುಡ್ಡು ಕಟ್ಟಬೇಕು, ನೀವು ಕಟ್ಟಲೇಬೇಕು ದುಡ್ಡು ಅಂದ್ರಂತೆ. ಹಾಂ, ದುಡ್ಡು ಕಟ್ಟಲೇಬೇಕು, ಇಲ್ಲಾಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತೀವಿ, ಇದು ಕಂಪ್ನಿ ರೂಲ್ಸು, ನೀವು ಇವಾಗಲೇ ಸ್ಕಿಪ್ ಮಾಡ್ತಿದ್ದೀರಲ್ಲ ಅಂತ ಹೇಳಿದ್ರಂತೆ. ಪಾಪ ಇವ್ರೇನು ಮಾಡೋರು, ಇಂಥ ಪರಿಸ್ಥಿತಿಲಿ ಏನು ಮಾಡೋಕ್ಕಾಗದು ಹೇಳಿ, ಮನೇಲಿ ಯಾರಿಗೂ ಹೇಳಿಲ್ಲ. ಅವ್ರು ಅನ್ಕೊಂಡವ್ರೆ ಎಲ್ಲ ಆದಮೇಲೆ ಮನೆಯವ್ರು ತೋರ್ಸದ ಖುಷಿ ಪಡ್ಡಿ ಮನೆ ಕೂತ್ಕೊಂಡು ಸಂಪಾದನೆ ಮಾಡ್ತಾವಳೆ ಅಂತ ಅನ್ಕೊಳ್ಳಿ ಅಂದ್ಬಿಟ್ಟು ಯಾರಿಗೂ ಹೇಳಿಲ್ಲ. ಹಿಂಗೆಲ್ಲ ಮಾಡಿದ್ರೆ ಆಮೇಲೆ ಸ್ಟೂಡೆಂಟ್ಗಳಿರ್ತಾರೆ ಕಣ್ರಪ್ಪ, ಅವ್ರಿಗೆಲ್ಲ ಹಿಂಗೆ ಮೋಸ ಮಾಡೋದು ಸರಿಯಾ? ಏನೋ ಅವ್ರು ಒಂದು 4 ಅಕ್ಷರ ಕಲ್ತ್ಕೊಂಡು ಜೀವನ ಉದ್ಧಾರ ಆಗೋ ತನಕ ಬಂದಿರ್ತಾರೆ. ಓದೋ ಟೈಮಲ್ಲೇ ಅವ್ರ ಜೀವನ ಇಂಥವ್ರಿಂದ ಹಾಳಾಗ್ಬಿಟ್ರೆ ಅದು ಹೆಂಗಿದ್ದದು? ಅವತ್ತೇನು ದುಡ್ಡು ಅವ್ರೇನು ಅವ್ರು ದುಡ್ಡಿರೋರ ಸ್ಟೂಡೆಂಟ್ಗಳು ಅವರೇ ಕಷ್ಟಪಟ್ಕೊಂಡು ಇಷ್ಟಪಟ್ಕೊಂಡು ಇರೋರು. ಅವ್ರು ದುಡ್ಡಿದ್ರೆ ಯಾತಕ್ಕೆ ಪಾರ್ಟ್ ಟೈಮ್ ಜಾಬ್ ಹುಡ್ಬೇಕಾಗಿತ್ತು ಅವರು ಅಲ್ವಾ? ಯಾಕೆ ಕೊಡ್ಕೋರು ಭಾರಿ ಇಂಥವ್ರಿಂದ ಸ್ಟೂಡೆಂಟ್ಗಳಿಗೆ ಭಾರಿ ಅನ್ಯಾಯ ಆಯ್ತದೆ. ದಯಮಾಡಿ ಕೆಟ್ಟವ್ರನ್ನ ತಿದ್ದಾಕೋದು ಕಷ್ಟ ಆಯ್ತದೆ. ಅದಕ್ಕೆ ಕೆಟ್ಟವರಿಂದ ನಾವೇ ಹೊಸಿ ದೂರ ಇದ್ದಿರಬೇಕು. ನೀವೆಲ್ಲ ದಯಮಾಡಿ ಎಚ್ಚೆತ್ಕೋಬೇಕು ಇಂಥ ಆ್ಯಪ್ಗಳಿಂದ ಅಂತ ಹೇಳ್ತೀನಿ ಕಣ್ರಪ್ಪ. ಈ ಕತೆ ಎಲ್ಲ ಕೇಳ್ಬಿಟ್ಟು ನಿಮ್ಗೆ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಂಥವ್ರಿಗೆ ಏನು ಮಾಡೋಕ್ಕೆ ಸಾಧ್ಯ ನಾವು? ಅದಕ್ಕೆ ನಾವೇ ಹೊಸಿ ಎಚ್ಚೆತ್ಕೊಬಿಡ್ಬೇಕು. ನಿಮ್ಮ ತಮ್ಮಯ್ಯ ಹೊಸಿ ಐಕಿಗಳು ಮಕ್ಕಳಿದ್ರೆ ಬುದ್ಧಿ ಹೇಳಿ. ಸ್ಟೂಡೆಂಟ್ಗಳು ಆದಷ್ಟು ನಿಮ್ಮ ಫ್ರೆಂಡ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಹೊಸಿ ಹುಷಾರಾಗಿರಿ. ಇದು ಜೀವನದ ಪ್ರಶ್ನೆ. ಆಮೇಲೆ ಎದ್ರುಕೊಂಡು ಯಾರಿಗೂ ಹೇಳಕ್ಕಾಗ್ತಾನೆ ಏನು ಮಾಡೋಕ್ಕಾಗೋದು? ಮೆಂಟಲಿ ಟಾರ್ಚರ್ ಆಗೋಯ್ತದೆ ಅವ್ರಿಗೆ. ಯಾರಿಗೂ ಹೇಳಕ್ಕೂ ಹೋಯ್ಕಿಲ್ಲ, ಬಿಡಕ್ಕೂ ಹೋಯ್ಕಿಲ್ಲ. ಮನೇಲಿ ಹೇಳಿದ್ರೆ ಬೈತಾರೆ, ಫ್ರೆಂಡ್ಗೆ ಹೇಳಿದ್ರೆ ಪಾಪ ಅವ್ರ ತಾವೇನಿದೆ ಅವ್ರ ತಾವು ದುಡ್ಡಿರಲ್ಲ ಕಟ್ಟಕ್ಕೆ. ಅಂಥವ್ರಿಂದ ಹೊಸಡಿ ಮಾಡ್ಕೊಂಡು ಇವ್ರು ತಿನ್ಬೇಕಾ? ಇವ್ರದ್ದೊಂದು ಏಸ್ಕೆ ಬಾಳು, ಕಿತ್ತೋದು ಬಾಳು ಇಂಥವ್ರದೆಲ್ಲ ಅಸಹ್ಯ ಆಯ್ತದೆ. ಇಂಥ ಜೀವನ ಬದುಕ್ತಾರಲ್ಲ ಇನ್ನೊಬ್ರು ಮೋಸ ಮಾಡ್ಕೊಂಡು. ಆದರೆ ದುಡ್ಡು ಕಂಡು ತಿನ್ಬೇಕು ಇಲ್ವಾ? ದೇವಸ್ಥಾನದ ಮುಂದೆ ಹೋಗಿ ಭಿಕ್ಷೆ ಬಿಡಬೇಕು ಕೊನೆ ಪಕ್ಷ. ಅದು ತಪ್ಪು ಅಂತಾರೆ ಭಿಕ್ಷೆ ಬಿಡ್ಕೊಂಡು. ಇಲ್ಲ, ಇಂಥ ಕೆಲಸ ಮಾಡೋಕ್ಕಿಂತ ಭಿಕ್ಷೆ ಬಿಡೋದೇ ಎಷ್ಟೋ ವಾಸಿ ಕಣ್ರಪ್ಪ. ಕಣ್ಣಿಲ್ದೇದವರು ಕಿವಿ ಇಲ್ದೇದವರು ಎಷ್ಟೋ ಕಷ್ಟಪಟ್ಕೊಂಡು ಗೇತಾ ಕೂತವ್ರೆ. ಅವ್ರಿಗಿಂತ ಕಡೆನ ಇವರು ಕೈ ಕಾಲು ಕಣ್ಣು ಬಾಯೆಲ್ಲ ನೆಟ್ಗೆ ಇಟ್ಕೊಂಡು ಇಂಥ ಕೆಲಸ ಮಾಡ್ತಾರಲ್ಲ. ಇಂಥವ್ರು ಮಾತ್ರ ಯಾರು ಮಳ್ಳಾಗಬೇಡಿ. ನಿಮ್ಮ ತಮ್ಮಯ್ಯ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಂಥದ್ರ ಬಗ್ಗೆ ಏನು ಸೊಲ್ಯೂಷನ್ ಇದ್ದದು ಅದು ಇದು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ.